ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಏರ್ ಆಯಿಲ್ನ ಮಾಡೋಣ ಅಂತ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನನಗೂ ಒಂದು ಸುಮಾರು ದಿವಸದಿಂದ ಏರ್ ಫಾಲ್ ಆಗ್ತಿತ್ತು, ಏರ್ ಗ್ರೋತು ಆಗಬೇಕಾಗಿತ್ತು. ಸೊ ಅದಕ್ಕೆ ಮನೆಯಲ್ಲೇ ಒಂದು ಒಳ್ಳೆ ಏರ್ ಆಯಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಅಮ್ಮ ಎಲ್ಲ ಇದ್ದಾಗ ಮಾಡ್ಕೊಳ್ತಾ ಇದ್ವಿ, ಈಗ ನಾನು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಹೇಳ್ತೀನಿ. ಇಲ್ಲಿ ನಾನು ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ, ಹೈಬಿಸ್ಕಸ್ ಎಲೆನ ತೊಗೊಂಡಿದ್ದೀನಿ, ಸ್ವಲ್ಪ ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ. ತುಳಸಿ ಎಲೆ ಹಾಕೋದ್ರಿಂದ ನಿಮಗೆ ಏನಾದರೂ ಹಿಚ್ಚಿಂಗ್ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಕರಿಬೇವಿನ ಎಲೆ, ಕರಿ ಲೀವ್ಸ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯನ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕಲಾಂಜಿ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ. ಕಲಾಂಜಿ ಸೀಡ್ಸ್ ಅಂದರೆ ನಿಮಗೆ ಗಂಧೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಈರುಳ್ಳಿ ಬೀಜ ಅಂತ ಹೇಳ್ತಾರೆ. ಸೊ ಅದು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು 200 ml ಅಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 200 ml ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಾಯಿದೆ. ಆಗ ಇದಕ್ಕೆ ಒಂದೊಂದಾಗಿ ನಾವು ಏನೇನು ತೊಗೊಂಡಿದ್ದೀವಿ ಇಂಗ್ರೀಡಿಯೆಂಟ್ಸ್ನ ಅದನ್ನು ಹಾಕ್ಕೊಳ್ಳೋಣ. ಈ ಒಂದು ದಾಸವಾಳದ ಎಲೆನ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ವಲ್ಪ ದೂರ ನಿಂತ್ಕೊಂಡು ಮಾಡ್ಕೊಳ್ಳಿ. ತುಳಸಿ ಎಲೆ ಹಾಗೆ ಕರಿ ಲೀವ್ಸ್ನ ಕೂಡ ಸ್ವಲ್ಪ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಮೆಂತ್ಯ, ಕಲಾಂಜಿ ಸೀಡ್ಸ್ ಇಷ್ಟು ಹಾಕಿ ನಾವು ಹಾಕಿರೋಂಥ ಎಲೆಗಳು ಏನು ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬ್ಲಾಕ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಆಯಿಲ್ನ ಒಂದು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಬ್ಲಾಕ್ ಆದಾಗ ಅದರಲ್ಲಿ ಏನಿರುತ್ತೆ ಮೆಡಿಸನ್ ವ್ಯಾಲ್ಯೂಸ್ ಅದೆಲ್ಲ ನಮ್ಮ ಆಯಿಲ್ಗೆ ಬರುತ್ತೆ. ಲೋ ಫ್ಲೇಮಲ್ಲಿ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹಾಕಿರೋಂಥ ಒಂದು ಮೆಂತ್ಯ ಪೌಡ್ರ್ ಏನಿದೆ ಅದು ಬ್ಲಾಕ್ಗೆ ಟರ್ನ್ ಆಗೋವರೆಗೂ ಇದನ್ನು ನಾವು ಇದು ಮಾಡಬೇಕಾಗುತ್ತೆ. ಇನ್ನೂ ಬ್ಲಾಕ್ ಬಂದಿಲ್ಲ ನೋಡಿ, ಮೆಂತ್ಯ ಹಾಗೇ ಇದೆ. ಸೊ ಅದು ಬ್ಲಾಕ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಹಾಕಿರೋಂಥ ಎಲೆಗಳು ಎಲ್ಲ ಕಪ್ಪಾಗಿದೆ. ಹಾಗೆ ಮೆಂತ್ಯ ಪೌಡರ್ ಕೂಡ ನೋಡಿ ಒಳಗಡೆ ಎಲ್ಲ ಈ ರೀತಿ ಬ್ಲಾಕ್ ಕಲರ್ ಆಗಿದೆ. ಒಂದು ಒಳ್ಳೆ ಸುವಾಸನೆ ಕೂಡ ಬರ್ತಾಯಿದೆ, ಗಮ್ ಅಂತ. ಈಗ ಇದನ್ನು ನಾವು ಸ್ಟವ್ನ ಆಫ್ ಮಾಡಿ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಒಂದು ಬಾಟ್ಲಿಗೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಎಲ್ಲ ಫಿಲ್ಟ್ರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಸ್ಟವ್ ಆಫ್ ಮಾಡೋಣ. ಈಗ ನಾವು ಮಾಡಿ ಇಟ್ಟಿರೋಂಥ ಹೇರ್ ಆಯಿಲ್ನೆಲ್ಲ ನಾನು ಈ ರೀತಿ ಒಂದು ಬಾಟ್ಲಲ್ಲಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನೀವು ಫಿಲ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ, ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವಾಗ ಇದನ್ನು ನೀವು ತಲೆಗೆ ಹಚ್ಕೊಳ್ಬೇಕು ಅಂದಾಗ ಸ್ವಲ್ಪ ಈ ರೀತಿ ಚೆನ್ನಾಗಿ ಶೇಕ್ ಮಾಡಿ ಒಂದು ಬಟ್ಲಿಗೆ ತಗೊಂಡು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ನ ಅದಕ್ಕೆ ಸೇರಿಸ್ಕೊಳ್ಳಿ. ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ನ ಇದಕ್ಕೆ ಆಯಿಲ್ಗೆ ಹಾಕ್ಕೊಂಡು ನೀವು ನೈಟ್ ತಲೆಗೆ ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಹೇರ್ ಗ್ರೋತು ಸಿಗುತ್ತೆ. ನಿಮಗೆ ಹೇರ್ ಫಾಲ್ ಆಗೋದು ಕೂಡ ನಿಲ್ಲುತ್ತೆ. ನಾನು ಕೂಡ ಇದನ್ನು ಈಗ ಹಚ್ಚುತ್ತಾ ಇದ್ದೀನಿ. ಜೊತೆಗೇನು ಅಂದರೆ ನೀವು ಯಾವುದೇ ಏರ್ ಆಯಿಲು ಅಥವಾ ಏನೇ ಒಂದು ಏರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಒಂದು 3 months ಆದರೂ ಮಿನಿಮಮ್ ಬೇಕಾಗುತ್ತೆ. ಸೊ ಅಷ್ಟಕ್ಕೆ ಮುಂಚೆನೇ ನಿಮಗೆ ಅದು ರಿಸಲ್ಟು ಸಿಗೋದಿಲ್ಲ. ಅಟ್ಲೀಸ್ಟ್ ಒಂದು 3 months ನೀವು ಇದನ್ನು ಯೂಸ್ ಮಾಡಬೇಕು. ಏಕೆಂದರೆ ನಮ್ಮ ಇದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತುಂಬ ನ್ಯಾಚುರಲ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಖಂಡಿತ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ.
ಇದಕ್ಕೆ ಕಾಮೆಂಟ್ಸ್ ಕೂಡ ನೀವು ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಖಂಡಿತ ಇದನ್ನು ಫಾಲೋ ಮಾಡಿ. ಓಕೆ, ಬಾಯ್.